ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾನ್ಫರೆನ್ಸ್ ಹೋಗ್ಬಿಟ್ ಬಾ, ನಿನ್ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗತ್ತೆ ಅಂತ ಹೇಳಿದ್ರಿ. ನಾನ್ ಮನ್ಸಿಲ್ದಿದ್ ಮನ್ಸಿಂದಾನೇ ಇಲ್ಲಿಗೆ ಬಂದಿದ್ದು. ಆದ್ರೆ ನಾನು ಇಲ್ಲಿ ಬಂದ್ ಕೂಡ್ಲೆ ಗೊತ್ತಾಗಿದ್ದು ನನ್ ಮನ್ಸ್ ಕೊಟ್ಟಿರೋ ಹುಡುಗಿ ಇಲ್ಲೇ ಇದ್ದಾಳೆ ಅಂತ. ಮಾಮ್, ಭೈರವಿ ಕೂಡ ಇಲ್ಲೇ ಇದ್ದಾಳೆ. ವಿರಾಟ್, ನಾನು ನಿಮ್ಮಮ್ಮ. ಎಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಲಾಭ ಬರುತ್ತೆ ಅಂತ ಗೊತ್ತಿರೋ ನನಗೆ ನನ್ ಮಗನ್ ಮನ್ಸಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಾಗಲ್ವಾ? ಭೈರವಿ ಅಲ್ಲಿಗೆ ಬರ್ತಾಳೆ ಅಂತ ಗೊತ್ತಿದ್ದೆ ನಾನ್ ನಿನ್ನ ಅಲ್ಲಿಗೆ ಹೋಗಕ್ ಹೇಳಿದ್ದು. ಇಸ್ ಇಟ್? ಮತ್ತೇನು ಹೇಳಲೇ ಇಲ್ಲ? ಸರ್ಪ್ರೈಸ್. ಥ್ಯಾಂಕ್ ಯು ಮಾಮ್, ಥ್ಯಾಂಕ್ ಯು ಸೋ ಮಚ್. ಸರಿ, ನಿನ್ನ ಅಲ್ಲಿ ಕಳ್ಸಿದ್ದು ಭೈರವಿ ಜೊತೆ ಮಾತಾಡ್ಲಿ ಅಂತ, ನನ್ ಜೊತೆ ಮಾತಾಡ್ಲಿ ಅಂತಲ್ಲ. ಫೋನ್ ಕಟ್ ಮಾಡು, ಹೋಗ್ ಮಾತಾಡು. ನಾನಾ? ಪ್ರಪೋಸ್ ಮಾಡ್ಬೇಕಾಗಿದ್ದ ಧೈರ್ಯ ಮಾತಾಡೋಕಿಲ್ವಾ? ನಾನು ಅವಳ ಜೊತೆ ಮಾತಾಡಕ್ ಟ್ರೈ ಮಾಡ್ದೆ, ಆದ್ರೆ ಅವಳ ನನ್ ಜೊತೆ ಮಾತೇ ಆಡ್ತಾ ಇಲ್ಲ. ಎಷ್ಟೇ ಕಷ್ಟದ ಡೀಲ್ ಆದ್ರೂ ಈಸಿಯಾಗಿ ಓಕೆ ಮಾಡ್ಕೊಂಬರೋ ನಿನಗೆ ಇದೆಲ್ಲ ಒಂದ್ ವಿಷಯನಾ? ಬಿಸ್ನೆಸ್ ಬೇರೆ, ಪ್ರೀತಿನೇ ಬೇರೆ ಅಲ್ವಾ ಮಾಮ್? ನದಿಗಳು ಬೇರೆ ಬೇರೆ ಆದ್ರೂ ಸೇರೋದು ಸಮುದ್ರಕ್ಕೆ. ಅರ್ಥ ಆಗ್ಲಿಲ್ಲ ಮಾಮ್. ವಿಷಯಗಳು ಬೇರೆ ಬೇರೆ ಆದ್ರೂ ಹ್ಯಾಂಡಲ್ ಮಾಡೋ ರೀತಿ ಒಂದೇ ಅಂತ ಹೇಳ್ತಾ ಇದ್ದೀನಿ. ಹೋಗು, ಧೈರ್ಯವಾಗಿ ಮಾತಾಡ್ಸು. ಟೈಮ್ಗೆ ವ್ಯಾಲ್ಯೂ ಕೊಡೋ ನೀನು ನನ್ನ ಹತ್ರ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡ. ಥಿಂಕ್ ಪಾಸಿಟಿವ್. ಅವಳನ್ನ ಹೇಗ್ ಕನ್ವಿನ್ಸ್ ಮಾಡೋದು ಅಂತ ಯೋಚನೆ ಮಾಡು. ದಾರಿ ತಾನಾಗೆ ಸಿಗತ್ತೆ. ಓಕೆ, ಬಾಯ್. ಓಕೆ, ಫೈನ್, ಬಾಯ್ ಮಾಮ್. ಓಕೆ, ನಾನು ಫೋನ್ ಮಾಡ್ತೀನಿ. ಓಕೆ. ಏನಮ್ಮ, ಇಬ್ಬರು ಮಕ್ಕಳು ಬ್ಯುಸಿ ಆಗಿದ್ದೀರಾ? ಭವಾನಿ, ಏನಿದು ಬುಕ್ಕು? ವೆರಿ ಬ್ಯುಸಿ. ಜೀವನದಲ್ಲಿ ಬೆಸ್ಟ್ ಫ್ರೆಂಡು ಅಂದ್ರೆ ಪುಸ್ತಕನೇಮ್ಮ. ನಮ್ಮನ್ನು ಯಾರೇ ಮೋಸ ಮಾಡಿದ್ರು ಪುಸ್ತಕ ಮಾತ್ರ ಮೋಸ ಮಾಡಲ್ಲ. ಹೌದು ಅಪ್ಪ, ಅಮ್ಮನೂ ಯಾವಾಗ್ಲೂ ಅದನ್ನೇ ಹೇಳ್ತಾ ಇದ್ರು. ಅವ್ರು ನಮ್ಮೆಲ್ರಿಗೂ ಬುಕ್ ಓದೋ ಅಭ್ಯಾಸ ಮಾಡಿಸಿದ್ರು. ಅವರು ಯಾವಾಗ್ಲೂ ಓದ್ತಾ ಇರ್ತಿದ್ರು. ಅದಕ್ಕೆ ತಾನೇಮ್ಮ ದೊಡ್ಡವ್ರು ಹೇಳೋದು, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಗುರು. ಕರೆಕ್ಟ್ ಡ್ಯಾಡ್. ನಮಸ್ತೆ ಅಂಕಲ್. ನಮಸ್ಕಾರ. ಪ್ಲೀಸ್ ಸಿಟ್. ಥ್ಯಾಂಕ್ ಯು. ಹೆಂಡತಿ ಹೇಗಿದ್ದಾರೆ ಅಂತ ನೋಡ್ಕೊಂಡು ಹೋಗಕ್ ಬಂದ್ರಾ? ಹಾ ಅಂಕಲ್, ಹಾಗೆ ನೋಡ್ಕೊಂಡು ಹೋಗೋದಕ್ಕಿಂತ ಕರ್ಕೊಂಡೇ ಹೋಗೋಣ ಅಂತ ಬಂದೆ. ಏನು, ಭವಾನಿನ ಕರ್ಕೊಂಡು ಹೋಗಕ್ ಬಂದ್ರ? ಹೌದು ಅಂಕಲ್. ಅಲ್ಲ ಅಥರ್ವ ಅವ್ರೆ, ನೀವೇನ್ ಹೇಳ್ತಿದ್ದೀರಾ? ಹೀಗೆ ಸಡನ್ ಆಗಿ ಕರ್ಕೊಂಡು ಹೋಗೋದು ಅಂದ್ರೆ? ಹೌದು ಅಥರ್ವ, ಯಾಕೆ? ಅಲ್ಲೇನಾದ್ರೂ ಪ್ರಾಬ್ಲಮ್ ಆಯ್ತಾ? ನಂಗೆ ನಿನ್ ಮುಖ ನೋಡ್ದಾಗ್ಲೇ ಅನುಮಾನ ಬಂತು. ಇಲ್ಲ ಭವಾನಿ, ಪ್ರಾಬ್ಲಮ್ ಅಂತ ಏನೂ ಇಲ್ಲ. ಮೊದಲೇ ಎಲ್ಲನೂ ಪ್ಲಾನ್ ಆಗಿದೆ ಅಲ್ವಾ? ಇದ್ರಲ್ಲಿ ಶಾಕ್ ಆಗೋದೇನಿಲ್ಲ. ನಿನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗೋದು ಅಂತ ತಾನೇ ಡಿಸೈಡ್ ಆಗಿದ್ದು. ಪ್ಲಾನ್ ಪ್ರಕಾರ ಮಾಡ್ತಿದೀವಷ್ಟೇ. ಓಕೆ, ಪ್ಲಾನ್ ಪ್ರಕಾರ ನಡೀತಿದೆ. ಆದ್ರೆ ಮನೇಲಿ ಭೈರವಿ ಇಲ್ವಲ್ಲ? ಶೀಸ್ ಗಾನ್ ಫಾರ್ ಅ ಕಾನ್ಫರೆನ್ಸ್. ಹಾ ಅಂಕಲ್, ಭೈರವಿ ಮನೇಲಿಲ್ಲ, ಅವಳು ಕಾನ್ಫರೆನ್ಸ್ಗೆ ಹೋಗಿದ್ದಾಳೆ ಅಂತ ಗೊತ್ತು. ಅಲ್ಲ, ನಿಮಗ್ ಗೊತ್ತಿದ್ರು ಅವಳು ಇಲ್ದೇ ಇರುವಾಗ ಭವಾನಿನ ಹೇಗೆ ಕರ್ಕೊಂಡು ಹೋಗ್ತೀರಾ? ಈ ಡಿಸಿಷನ್ ನಾನ್ ಹೇಗೆ ತಗೊಳ್ಳಿ? ಅಂಕಲ್, ನೀವು ಬೇಕಿದ್ರೆ ಒಂದ್ಸಲ ಭೈರವಿ ಹತ್ರ ಮಾತಾಡಿ, ಅವಳೇ ಹೇಳ್ತಾಳೆ. ಭವಾನಿ, ನೀನ್ ಆದಷ್ಟು ಬೇಗ ಹೊರಡೋಗಿ ರೆಡಿ ಮಾಡ್ಕೊ. ಟೈಮ್ ವೇಸ್ಟ್ ಮಾಡೋದು ಬೇಡ. ನಮ್ ಕೆಲಸ ಎಷ್ಟು ಬೇಕಾಗುತ್ತೋ ಅಷ್ಟು ಒಳ್ಳೇದು. ಟೀ? ಐ ಡೋಂಟ್ ವಾಂಟ್. ಯಾಕೆ? ಟೀ ಇಷ್ಟ ಇಲ್ವಾ? ತನ್ ಕೊಡೋರು ಇಷ್ಟ ಇಲ್ಲ. ಓ, ನಿಮ್ಗೆ ಯಾರು ಇಷ್ಟ ಅಂತ ಹೇಳಿ,
ಅವ್ರ ಕೈಯಿಂದನೇ ನಿಮಗ್ ಟೀ ಕಳಿಸ್ತೀನಿ. ನಿಜಾನಾ? ಏನೋ ಬೇಜಾರಲ್ಲಿ ಕೂತ್ಕೊಂಡಿದ್ದೀರಾ ಅಂತ ಟೀ ತಗೊಂಡ್ ಬಂದೆ, ಅದಕ್ಕೆ ಹೀಗ ಬಿಹೇವ್ ಮಾಡೋದು? ನಾನ್ ಬಿಹೇವ್ ಮಾಡೋದೇ ಹೀಗೆ. ನಾನೇ ನಿಮಗ್ ಕೇಳಿದ್ನಾ ನನಗ್ ಟೀ ತಗೊಂಬನ್ನಿ ಅಂತ? ಗಿಡ ಯಾರನ್ನು ಕೇಳಿ ಮರ ಆಗಲ್ಲ, ಮರ ಯಾರನ್ನು ಕೇಳಿ ಹೂ ಕೊಡಲ್ಲ, ಹೂವು ಯಾರನ್ನು ಕೇಳಿ ಹಣ್ಣಾಗಲ್ಲ, ಹಣ್ಣನ್ನ ಯಾರನ್ನು ಕೇಳಿ ತಿನ್ನಲ್ಲ. ಹಾಗೆ ಪ್ರೀತಿ ಯಾರನ್ನು ಕೇಳಿ ಬರಲ್ಲ, ಪ್ರೀತಿಸೋರು ಯಾರನ್ನು ಕೇಳಿ ಟೀ ತರಬೇಕು ಅಂತಾನೂ ಇಲ್ಲ. ಬೇಡ, ದಿಸ್ ಇಸ್ ಟೂ ಮಚ್. ನೋಡಿ, ದಿಸ್ ಇಸ್ ಟೀ ಓನ್ಲಿ. ಪ್ಲೀಸ್ ವಿರಾಟ್, ಸುಮ್ನೆ ಹೋಗಿ. ಟೀ ತಗೊಳ್ಳಿ, ನಾನು ಹೋಗ್ತೀನಿ. ನನಗ್ ಬೇಡ. ಯಾಕೆ ಬೇಡ? ಟೀ ಇಷ್ಟ ಇಲ್ಲ, ಹಾಗೆ ಟೀ ಕುಡಿಯೋ ಅಭ್ಯಾಸನೂ ಇಲ್ಲ. ಅಭ್ಯಾಸ ಹುಟ್ತಾನೆ ಯಾರಿಗೂ ಬರಲ್ಲ. ಹಾಗೆ ಟೀ ಕುಡೀರಿ, ಅಭ್ಯಾಸ ಆಗತ್ತೆ. ನನಗಿದೇನು ಇಷ್ಟ ಇಲ್ಲ, ಅಭ್ಯಾಸ ಮಾಡ್ಕೊಳಕ್ಕೂ ಇಷ್ಟ ಇಲ್ಲ. ನೀವ್ ಇಷ್ಟಪಟ್ಟು ತಗೊಂಬಂದಿದ್ರಲ್ಲ, ನೀವೇ ಕುಡ್ಕೊಳ್ಳಿ. ಯಾಕ್ರಿ ಇಷ್ಟೊಂದು ಹಾರ್ಶ್ ಆಗಿ ಮಾತಾಡ್ತಾ ಇದ್ದೀರಾ? ಸ್ವಲ್ಪ ಸಾಫ್ಟ್ ಆಗಿ ಹೇಳ್ಬೋದು ತಾನೆ? ಅವಾಗ್ಲೇ ಸಾಫ್ಟ್ ಆಗಿ ಹೇಳಿದ್ನಲ್ಲ, ಅರ್ಥ ಆಯ್ತಾ? ನಾನ್ ನಿಮಗ್ ಪ್ರಪೋಸ್ ಮಾಡ್ದೆ, ಒಪ್ಕೊಂಡ್ರಾ? ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಸಂಬಂಧ ಯಾವ್ದಕ್ಕೂ ಇರಲ್ಲ, ಬೆಳೆಸ್ಕೋಬೇಕು. ಹಾಗಾದ್ರೆ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿರೋ ಮಕ್ಕಳನ್ನೆಲ್ಲ ದತ್ತು ತಗೊಳ್ಳಿ. ಅಪ್ಪ ಒಬ್ನೇ ಸಾಕೋಕಾಗತ್ತಾ? ಮಕ್ಕಳಿಗೆ ತಾಯಿ ಪ್ರೀತಿನೂ ಬೇಕಲ್ವಾ? ನೋಡಿ ಪ್ಲೀಸ್, ನನ್ನನ್ನ ಒಂಟಿಯಾಗಿರೋದಕ್ ಬಿಟ್ಬಿಡಿ. ನಿಮ್ ಕೈ ಮುಗಿತೀನಿ. ಕೈ ಮುಗಿತೀನಿ ಅನ್ನೋ ಬದಲು ಕೈ ಹಿಡಿತೀನಿ ಅಂದ್ರೆ ಲೈಫ್ ಲಾಂಗ್ ಜೊತೆಲಿ ಇರ್ಬೋದಲ್ವಾ? ಏನಂದ್ರಿ? ಏನಿಲ್ಲ, ಯಾಕೆ ನನ್ನ ಕಂಡ್ರೆ ಹೀಗೆ ಆಡ್ತಾ ಇದ್ದೀರಾ ಅಂತ ಕೇಳೋಕ್ ಬಂದೆ. ಯಾಕೆ ನನ್ನ ಅಷ್ಟೊಂದು ಅವಾಯ್ಡ್ ಮಾಡ್ತೀರಾ? ಅಟ್ಲೀಸ್ಟ್ ಒಂದ್ ಫ್ರೆಂಡ್ ತರ ಆದ್ರೂ ಟ್ರೀಟ್ ಮಾಡ್ಬೋದಲ್ವಾ? ನೀವೊಂಥರ ಬ್ರಿಟಿಷ್ರ ತರ ಬಿಸ್ನೆಸ್ಗೆ ಅಂತ ಬಂದು ಇಡೀ ದೇಶನೇ ಸ್ವಂತ ಮಾಡ್ಕೊಳಕ್ ನೋಡೋದು. ನೀವು ಹಾಗೇನೆ ಫ್ರೆಂಡ್ ತರ ಅನ್ಕೊಂಡು ಫ್ಯಾಮಿಲಿ ಮಾಡ್ಕೊಳಕ್ ನೋಡ್ತಿದ್ದೀರಾ. ಅದಕ್ಕೆ ನನ್ಗಾಗಲ್ಲ. ಆಹಾ, ನೀವ್ ಒಳ್ಳೆ ಲಾಯರ್ ಆಗ್ಬೋದಿತ್ತು. ಆರ್ಗ್ಯುಮೆಂಟ್ ತುಂಬಾ ಚೆನ್ನಾಗಿ ಮಾಡ್ತೀರಾ. ನೋಡಿ, ನಿಮ್ ಜೊತೆ ವಾದ ಮಾಡಿ ಮಾಡಿ ನಾನ್ ತಂದಿರೋ ಟೀ ತಣ್ಣಗಾಗೋಗ್ಬಿಟ್ಟಿದೆ. ನೀವ್ ಇಲ್ಲೇ ಇರಿ, ಈಗ ಹೋಗಿ ಬಿಸಿ ಬಿಸಿಯಾಗಿ ಟೀ ತಗೊಂಡ್ ಬರ್ತೀನಿ. ಯಾವುದಕ್ಕೂ ನಾ ಒಂದ್ಸಲಿ ಭೈರವಿ ಹತ್ರ ಮಾತಾಡ್ತೀನಿ. ಹಲೋ ಡ್ಯಾಡ್. ಭೈರವಿ, ಆರ್ ಯು ಫ್ರೀ? ಒಂಚೂರು ಮಾತಾಡ್ಬೇಕಾಗಿತ್ತಮ್ಮ. ಹೇಳಿ ಡ್ಯಾಡ್. ಏನಿಲ್ಲಮ್ಮ, ಮನೆಗೆ ಅಥರ್ವ ಬಂದಿದ್ದಾರೆ. ಏನಂತೆ? ಅದು ಭವಾನಿನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ನಾವ್ ಬೇರೆನೆ ಪ್ಲಾನ್ ಮಾಡಿದ್ವಲ್ಲ, ಇವ್ರು ಯಾಕೆ ಇಷ್ಟ ಆತರ ಪಡ್ತಿದ್ದಾರೆ? ಐ ಡೋಂಟ್ ಥಿಂಕ್ ಸೊ. ಅವಳ ಮೇಲಿರೋ ಪ್ರೀತಿ ಅವನ್ ಹಾಗೆ ಮಾಡ್ತಿದೆ. ಎಷ್ಟು ಬೇಗ ಅವಳನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ತುದಿಗಾಲಲ್ಲಿ ನಿಂತಿದ್ದಾನೆ. ಸೊ ಓಕೆಮ್ಮ, ಡೋಂಟ್ ವರಿ, ನಾನ್ ಕನ್ವಿನ್ಸ್ ಮಾಡಿ ಕಳಿಸ್ತೀನಿ. ಡ್ಯಾಡ್, ಒಂದ್ ನಿಮಿಷ. ಏನಮ್ಮ? ನಮ್ ಪ್ಲಾನ್ ಪ್ರಕಾರ ನೋಡಿದ್ರು ಅಕ್ಕನ್ನ ವಸುಂಧ್ರ ಅವ್ರ ಮನೆಗ್ ಸೇರ್ಸ್ಬೇಕು ಅನ್ನೋದೇ ನಮ್ ಉದ್ದೇಶ ಅಲ್ವಾ? ಆ ಉದ್ದೇಶ ಈಗ ನೆರವೇರ್ತಿದೆ ಅಂದ್ರೆ ನಾವ್ಯಾಕೆ ಅಥರ್ವನ್ ಜೊತೆ ಅಕ್ಕನ್ನ ಕಳಿಸ್ಬಾರ್ದು? ನಿಮ್ಗೇನನ್ಸುತ್ತೆ ಡ್ಯಾಡ್? ಭೈರವಿ, ಇದೆಲ್ಲ ನಿಂತ ಕಾಲಲ್ಲಿ ತಗೊಳ್ಳೋ ನಿರ್ಧಾರ ಅಲ್ಲಮ್ಮ.